ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಲ್ಯೂರ್ ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆಯಿಂದಲೇ ಸತ್ಯಾಂಶ ಆಚೆ ಬರಬೇಕು. ಕಾಲ್ ತುಳಿತ ಪ್ರಕರಣ ಉದ್ದೇಶಪೂರ್ವಕವಲ್ಲ. ಮಾಜಿ ಆಯುಕ್ತ ದಯಾನಂದ್ ಉತ್ತಮ ಅಧಿಕಾರಿಯಾಗಿದ್ರು. ಅವರು ಕೆಲಸ ಮಾಡಿದ ಕಡೆ ಅವರಿಗೆ ತುಂಬಾ ಒಳ್ಳೆ ಹೆಸರಿದೆ. ಹೀಗಂತ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಹೇಳ್ತಾ ಇದ್ದಾರೆ. ಅದು ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ದಯಾನಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರನ್ನು ಅಮಾನತು ಮಾಡಿ ಸರ್ಕಾರ ಕೆಟ್ಟ ಹೆಸರು ಬಂದಿದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಮುಂಚೆಯೇ ಗೊತ್ತಾಗಿದ್ದಾರೆ, ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಘಟನೆ ಬಗ್ಗೆ ಕಮಿಷನರ್ಗೆ ಹೇಗೆ ಗೊತ್ತಾಗುತ್ತೆ? ಕೆಳಗಿನವರು ಅವರಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಘಟನೆಯಿಂದ ನಮಗೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ, ಅದನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದ್ದು 5:30ಕ್ಕೆ. ಮೊದಲೇ ಗೊತ್ತಾಗಿದ್ರೆ ಕ್ರಮ ತೆಗೆದುಕೊಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ HL ಯಾಕೆ ಹೋದ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ HLಗೆ ಹೋಗಿದ್ದೇನು, RCB ಆಟಗಾರರನ್ನ ಸ್ವಾಗತ ಮಾಡಿದ್ದೇನು, ಕಾರ್ನಲ್ಲಿ ಕುಳಿತುಕೊಂಡು RCB ಬಾವಟವನ್ನು ಹಿಡಿದುಕೊಂಡು ಪೋಸ್ ಕೊಟ್ಟಿದ್ದೇನೋ, ಇದೆಲ್ಲ ಹೆಂಗಾಯ್ತು ಅಂತ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ. ಇದು ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವಂತ ಮಾತು. ಅವ್ರು ಹೇಳ್ತಾ ಇದ್ದಾರೆ, ಇದು ಸರ್ಕಾರಕ್ಕೆ ಖಂಡಿತ ಕೆಟ್ಟ ಹೆಸರು ಬಂದಿದೆ. ನೀವು ಸಾಮಾಜಿಕ ಜಾಲತಾಣಗಳನ್ನು ಓಪನ್ ಮಾಡಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ. ಸತೀಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ದಾರೋ ಅದೇ ಅಭಿಪ್ರಾಯವನ್ನು ಇನ್ನೂ ಕಠೋರವಾಗಿ ಹೇಳ್ತಾ ಇದ್ದಾರೆ. ಬಟ್ ಒಪ್ಪಿಕೊಳ್ಳುವ ಪಾರದರ್ಶಕತೆಯನ್ನು ತೋರಿಸಿದ್ದಾರಲ್ಲ ಜಾರಕಿಹೊಳಿ, ಅದನ್ನು ಮೆಚ್ಚಬೇಕಾಗತ್ತೆ. ಗೊತ್ತಿಲ್ಲ, ನಾವು ಪಾರ್ಟಿನೂ ಎಲ್ಲ ಹೋಗಿಲ್ಲ, ನಾವು ನೋಡಿಲ್ಲ ರೀ. ಈಗ ನೀವು ನೋಡಿದೆ ನನಗೆ ಕೇಳಿ ಏನು ಗೊತ್ತಿತ್ತು ಹೇಳಿದ್ವಿ, ಅವ್ನು ಯಾಕೆ ಕರ್ಕೊಂಬಂದ್ರು, ಅವ್ನು ಯಾಕೆ ಹಿಡಿದ್ರು ಅಂತ ಈಗ ಹೇಳಿದ್ರೆ ಅವನದೇನು ಪಾತ್ರ ಇತ್ತು, ನೀನು ಅವ್ನ ಜನ ಕೂಡಿಸಿದ್ದ, ಅಷ್ಟು ಜನನ ನೀನು ನೋಡ್ಬೇಕಲ್ಲ, ಚೆಕ್ ಮಾಡಬೇಕು. ಮಾಡೋ ಅವಶ್ಯಕತೆ ಇತ್ತ ಅಂತ ಈಗ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಇನ್ನೂ ಭಾಳಷ್ಟು ಡೀಪಾಗಿ ಸ್ಟಡಿ ಮಾಡ್ಬೇಕ್ರಿ. ನಮಗದು ಅಲ್ಲಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಏನೂ ರೈಟಿಂಗ್ನಾಗ ಏನೂ ಇಲ್ಲ. ಸೊ ವೇಟ್ ಮಾಡೋದಂತ ಪರಿಹಾರ ಅಷ್ಟೇ. ನಮಗೆ ಗೊತ್ತಿಲ್ಲ, ನಾವು ಪಾರ್ಟಿನೂ ಎಲ್ಲ ಹೋಗಿಲ್ಲ, ನಾವು ನೋಡಿಲ್ಲ ರೀ. ಈಗ ನೀವು ನೋಡಿದೆ ನನಗೆ ಕೇಳಿ ಏನು ಗೊತ್ತಿತ್ತು ಹೇಳಿದ್ವಿ, ಅವ್ನು ಯಾಕೆ ಕರ್ಕೊಂಬಂದ್ರು, ಅವ್ನು ಯಾಕೆ ಹಿಡಿದ್ರು ಅಂತ ಈಗ ಹೇಳಿದ್ರೆ